ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ನಾನು ಹೆಡ್ಜಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅನ್ನುವಂತಹ ವಿಚಾರವನ್ನು ಪಾಠ ಮಾಡ್ತಾ ಇದ್ದೀನಿ. ಹೆಡ್ಜಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತ ಏನು, ಹಾಗಾದರೆ ಅದರ ಅರ್ಥ ಏನು ಅಂತ ನಾವು ನೋಡೋದಾದರೆ ಕನ್ನಡದಲ್ಲಿ ನೋಡ್ರಿ ಏನಂತ ಇದು, ವಿದೇಶಿ ವಿನಿಮಯ ನಷ್ಟದ ಅಪಾಯ ಅಂತ ಅಲ್ವಾ. ನಷ್ಟದ ಅಪಾಯ ಅಂದರೆ ಕಡಿಮೆ ಮಾಡೋದು ಹೇಗೆ? ಇಟ್ ಈಸ್ ಎ ವೇ ಫಾರ್ ಕಂಪನಿ ಏನು, ಟು ಮಿನಿಮೈಸ್ ಆರ್ ಎಲಿಮಿನೇಟ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತಂದರೆ ಕಂಪನಿಯು ವಿದೇಶಿ ವಿನಿಮಯ ಅಪಾಯವನ್ನು ಕಡಿಮೆ ಮಾಡಲು, ಏನೋ ಕಂಪನಿ ಏನು ಎದುರಿಸುತ್ತಲ್ಲ ವಿದೇಶಿ ವಿನಿಮಯ ಅಪಾಯ, ಇದನ್ನು ಕಡಿಮೆ ಮಾಡಲು ಅಥವಾ ತೊಡೆದು ಹಾಕಲು ಒಂದು ಮಾರ್ಗವಾಗಿದೆ ಅಂತೇಳಿ ಹೇಳ್ಬೋದು. ಸಿಂಪಲ್. ಏನು ಹೆಡ್ಜಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂದರೆ ಏನಂತ ಹೇಳ್ಬೋದು, ಕಂಪನಿಯು ವಿದೇಶಿ ವಿನಿಮಯದಿಂದ ಆಗುವಂತಹ ಅಪಾಯವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅಥವಾ ಅದನ್ನು ಕಂಪ್ಲೀಟಾಗಿ ತೆಗೆದುಹಾಕೋದು ಇರುವಂಥ ಒಂದು ಮಾರ್ಗವಾಗಿದೆ. ಇಟ್ಸ್ ಅ ರೂಟ್, ಇಟ್ಸ್ ಅ ವೇ. ಹಾಗೆ ಇನ್ನೊಂದು ಹೇಳಿದ್ರೆ ಇಟ್ ಈಸ್ ಎ ಮೆಥಡ್ ಏನು, ಯೂಸ್ಡ್ ಬೈ ಕಂಪನೀಸ್ ಟು ಎಲಿಮಿನೇಟ್ ಆರ್ ಹೆಡ್ಜ್ ಎಕ್ಸ್ಚೇಂಜ್ ರಿಸ್ಕ್ ರಿಸಲ್ಟಿಂಗ್ ಫ್ರಮ್ ಟ್ರಾನ್ಸಾಕ್ಷನ್ ಇನ್ ಫಾರಿನ್ ಕರೆನ್ಸೀಸ್. ಅಂದರೆ ಏನು, ವಿದೇಶಿ ಒಂದು ಕರೆನ್ಸಿ ಜೊತೆಗೆ ನಾವು ವ್ಯಾಪಾರ ವಹಿವಾಟು ನಡೆಸ್ತಾ ಇರ್ತೀವಲ್ಲಲ್ವಾ. ಈಗ ಹೆಂಗೆ ಅಂದರೆ, ವಿದೇಶಿ ಕರೆನ್ಸಿಯೊಂದಿಗೆ ವ್ಯಾಪಾರ ವಹಿವಾಟು ನಡೆಸಬೇಕಾದಾಗ ಉದ್ಭವಿಸುವಂತಹ ನಷ್ಟ ಭಯವನ್ನು ಏನು ಮಾಡುವಂಥದ್ದು, ಎಲಿಮಿನೇಟ್ ಅಂದರೆ ಸಂಪೂರ್ಣ ಅದನ್ನು ತೊಡೆದು ಹಾಕುವಂಥದ್ದು ಅಥವಾ ಆ ನಷ್ಟವನ್ನು ಕಡಿಮೆ ಮಾಡುವಂಥದ್ದು ಅಲ್ವಾ. ಇದೇನಕ್ಕೆ ಹೊರತಂದರೆ, ಯಾವಾಗಲೂ ನಾವು ವಿದೇಶಿ ವ್ಯಾಪಾರ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಲ್ಲ, ವಿದೇಶಿ ಕರೆನ್ಸಿಯಲ್ಲಿ ವಹಿವಾಟು ನಡೆಸಬೇಕಾದಾಗ ಸಾಮಾನ್ಯವಾಗಿ ನಷ್ಟದ ಅಪಾಯ ಇದ್ದೇ ಇರುತ್ತೆ. ಬಿಕಾಸ್ ಆಫ್ ಫ್ಲಕ್ಚುಯೇಷನ್ ಇನ್ ಕರೆನ್ಸೀಸ್ ಆಫ್ ವೇರಿಯಸ್ ಕಂಟ್ರೀಸ್ ಅಕ್ರಾಸ್ ದ ಗ್ಲೋಬ್. ಅಂದರೆ ನಮ್ಮ ಏನು ಪ್ರಪಂಚ ಇದೆ ಅದರ ಈ ವಿವಿಧ ದೇಶಗಳೊಂದಿಗೆ ನಾವು ಕಾರ್ಯವನ್ನು ನಿರ್ವಹಿಸಬೇಕಾದಾಗ, ಅಂದರೆ ವ್ಯಾಪಾರ ವಹಿವಾಟು ನಿರ್ವಹಿಸಬೇಕಾದಾಗ ಅದರ ಕರೆನ್ಸಿಯ ಮೌಲ್ಯದಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಇದರಿಂದ ನಷ್ಟ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇದನ್ನು ಕಂಪ್ಲೀಟಾಗಿ ತೊಡೆದಾಕೋದು ಅಥವಾ ಆ ನಷ್ಟವನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಈ ಒಂದು ಹೆಡ್ಜಿಂಗನ್ನು ಇದು ಮಾಡ್ತೀವಿ. ಹಾಗೆಯೇ ದಿಸ್ ಈಸ್ ಡನ್ ಯೂಸಿಂಗ್ ಐದರ್ ದ ಕ್ಯಾಶ್ ಫ್ಲೋ ಆರ್ ಫೇರ್ ವ್ಯಾಲ್ಯೂ ಮೆಥಡ್. ಅಂದರೆ ನಗದು ಹರಿವು ಅಥವಾ ನ್ಯಾಯಯುತ ಮೌಲ್ಯ ವಿಧಾನವನ್ನು ಬಳಸಿಕೊಂಡು ಇದನ್ನು ನಾವು ಮಾಡ್ತೀವಿ. ಯಾವ ಥರ, ನಷ್ಟನ ಕಂಪ್ಲೀಟಾಗಿ ತೆಗೆದುಹಾಕುವಂಥದ್ದು ಅಥವಾ ಅದನ್ನು ಕಡಿಮೆ ಮಾಡುವಂಥ ಪ್ರಕ್ರಿಯೆಯನ್ನು ಅಂತ. ಈಗ ಮುಂದೆ ಹಾಗಾದರೆ ಈಗ ನಮ್ಗೆ ಅರ್ಥ ಆಯಿತು ಹೆಡ್ಜಿಂಗ್ ಅಂದರೆ ಏನು, ಯಾವುದು ಹೆಡ್ಜಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂದರೆ ವಿದೇಶಿ ವಿನಿಮಯ ಏನು ಅಪಾಯ ಇದೆ ಅದನ್ನು ಕಡಿಮೆ ಮಾಡೋದಂದರೆ ಏನು, ಅದರ ಅರ್ಥಗಳು ನಮಗೆ ನೀಟಾಗಿ ಈಗ ಅರ್ಥ ಆಗಿದೆ. ಈಗ ನಾವೇನು ಅಧ್ಯಯನ ಮಾಡೋಣಪ್ಪ ಅಂತಂದರೆ, ಆಲ್ಟರ್ನೇಟಿವ್ಸ್ ಅವೈಲಬಲ್ ಟು ಏನು, ಕಂಪನೀಸ್ ಟು ಹೆಡ್ಜ್ ಅಗೇನೆಸ್ಟ್ ಫಾರಿನ್ ಎಕ್ಸ್ಚೇಂಜ್ ಎಕ್ಸ್ಪೋಜರ್. ಅಂದರೆ ವಿದೇಶಿ ವಿನಿಮಯದ ಮಾನ್ಯತೆಯನ್ನು ಅಲ್ವಾ ಎದುರಿಸೋಕ್ಕೋಸ್ಕರ ಇರುವಂತಹ ಒಂದಷ್ಟು ಆಲ್ಟರ್ನೇಟಿವ್ಸ್, ಬದಲಿ ವ್ಯವಸ್ಥೆಗಳ ಬಗ್ಗೆ ನಾವೀಗ ಅಧ್ಯಯನ ಮಾಡೋಣ. ಅದರಲ್ಲಿ ಎರಡು ಥರ ಟೈಪ್ ಬರುತ್ತೆ. ಒಂದು ಆಂತರಿಕ ತಂತ್ರಗಳು ಮತ್ತು ಬಾಹ್ಯ ತಂತ್ರಗಳು ಅಲ್ವಾ. ನಾನೀಗ ಮೊದಲನೇದಾಗಿ ಬಾಹ್ಯ ತಂತ್ರಗಳನ್ನು ನಾನು ಮಾಡ್ತೀನಿ. ಮೊದಲನೇ ಅಂಶ ಯಾವುದು, ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂದರೆ ಏನಂತ ಕರಿತೀವಿ ನಾವು ಇದನ್ನು, ಮುಂದುವರಿದ ಒಪ್ಪಂದ ಅಂತ. ಕರೆಕ್ಟಾ, ಮುಂದುವರಿದ ಒಪ್ಪಂದ ಏನು ಮಾಡ್ತೀವಿ, ಇಟ್ ಇನ್ವಾಲ್ವ್ಸ್ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟೀಸ್ ಟು ಬೈ ಸೆಲ್ ಎ ಸ್ಪೆಸಿಫಿಕ್ ಕ್ವಾಂಟಿಟಿ ಆಫ್ ಆನ್ ಅಂಡರ್ಲೈಯಿಂಗ್ ಅಸೆಟ್ ಅಟ್ ಎ ಫಿಕ್ಸ್ಡ್ ಪ್ರೈಸ್ ಆನ್ ಎ ಸ್ಪೆಸಿಫಿಕ್ ಡೇಟ್ ಇನ್ ದ ಫ್ಯೂಚರ್. ಅಂತಂದರೆ ಭವಿಷ್ಯದಲ್ಲಿ ನಿಗದಿತ ದಿನಾಂಕದಂದು ನಿಗದಿತ ಬೆಲೆಗೆ ಆಧಾರವಾಗಿರುವ ಆಸ್ತಿಯ ನಿರ್ದಿಷ್ಟ ಪ್ರಮಾಣವನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಎರಡು ಪಕ್ಷಗಳ ನಡುವಿನ
ಒಪ್ಪಂದವನ್ನು ಇದು ಒಳಗೊಂಡಿರ್ತದೆ ಅಂತ. ಅಂದರೆ ಆ ಪದಾನೇ ಹೇಳ್ತಾ ಇದೆ ಮುಂದುವರೆದ ಒಪ್ಪಂದ ಅಂತ. ಅಂದರೆ ಇನ್ ಫ್ಯೂಚರ್ ಸರ್ಟನ್ ಡೇಟಲ್ಲಿ ಸರ್ಟನ್ ಫಿಕ್ಸ್ ಮಾಡ್ಕೊಳ್ಳೋಂಥದ್ದು. ಯಾವ ಥರ ನೋಡ್ರಿ, ಇನ್ನು ಸ್ವಲ್ಪ ನಿಮಗೆಲ್ಲ ಬಟ್ಟಾಗಿ ಹೇಳ್ತೀನಿ. ಯಾವ ಥರ ಅಂತಂದರೆ ನಿಗದಿತ ದಿನಾಂಕ ಅಂದರೆ ಫ್ಯೂಚರಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಡೇಟ್ ಇದೆ. ಸ್ಪೆಸಿಫಿಕ್ ಡೇಟ್ಗೆ ಏನು ಮಾಡ್ತೀವಿ ಅಂತಂದರೆ ನಿಗದಿತ ಬೆಲೆಗೆ ಅಂದರೆ ಸ್ಪೆಸಿಫಿಕ್ ಪ್ರೈಸ್, ನಿಗದಿತ ದಿನಾಂಕಕ್ಕೆ ನಿಗದಿತ ದರ ಅಥವಾ ಬೆಲೆಗೆ ಏನು ಮಾಡ್ತೀವಿ ಅದರ ನಿರ್ದಿಷ್ಟ ಪ್ರಮಾಣ ಅಂದರೆ ಕ್ವಾಂಟಿಟಿನೂ ಅಷ್ಟೇ, ಅಲ್ಲೇನು ಫ್ಲಕ್ಚುಯೇಷನ್ ಇಲ್ಲ. ಕ್ವಾಂಟಿಟಿ ಎಷ್ಟು ಅದರ ಒಂದು ತೂಕ ಇರುತ್ತೆ, ಆ ನಿಗದಿತ ಒಂದು ನಿರ್ದಿಷ್ಟ ಪ್ರಮಾಣ ಅದನ್ನು ಏನು ಮಾಡ್ತಾರೆ, ಅದನ್ನು ಖರೀದಿ ಅಥವಾ ಮಾರಾಟ ಮಾಡೋದು, ಅದನ್ನು ಮಾರಾಟ ಮಾಡೋದು ಅಥವಾ ಖರೀದಿ ಮಾಡೋದಕ್ಕೋಸ್ಕರ ಒಂದು ನಿರ್ದಿಷ್ಟ ಒಪ್ಪಂದ ಮಾಡ್ಕೊಂಡ್ರೆ ಅದನ್ನೇ ನಾವು ಏನಂತ ಕರಿತೀವಿ ಫಾರ್ವರ್ಡ್ ಕಾಂಟ್. ಇದರಿಂದ ಏನಾಗ್ತಾ ಗೊತ್ತಾ, ನಮಗೆ ಈ ಕರೆನ್ಸಿ ಫ್ಲಕ್ಚುಯೇಷನ್ ಆಗ್ತಾವಲ್ಲ ಇದರ ಎಫೆಕ್ಟ್ ಇಲ್ಲ ಆಗಲ್ಲ ಅಲ್ವಾ. ಏನಿಲ್ಲಿ ಎಕ್ಸ್ಚೇಂಜ್ ರಿಸ್ಕ್ ಆಗುತ್ತಲ್ಲ, ಇಲ್ಲಿ ಆ ಥರ ರಿಸ್ಕ್ ಬರೋಕ್ಕೆ ಸಾಧ್ಯನೇ ಆಗಲ್ಲ. ಯಾಕಂದರೆ ನಾವು ಒಪ್ಪಂದ ಮಾಡ್ಕೊಂಡು ಬಿಟ್ಟಿದ್ದೀವಿ ಏನಂತ, ಒಂದು ಭವಿಷ್ಯದ ನಿರ್ದಿಷ್ಟ ಆದ ಒಂದು ದಿನಾಂಕದಂದು ಇಷ್ಟೇ ಕರೆನ್ಸಿಗೆ ಅಂದರೆ ಇಷ್ಟೇ ವಿನಿಮಯ ದರದ ಮೇಲೆ ಅಲ್ವಾ ಏನು ಒಪ್ಪಂದ ಮಾಡಿರ್ತೀವಿ, ಇಷ್ಟೇ ವಿನಿಮಯ ದರ ಅದು ಮತ್ತು ಇಷ್ಟೇ ವಸ್ತುನೂ ಕೂಡ ಅಷ್ಟೇ. ವಸ್ತು ಅದು ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ಅದೇನು ನಿರ್ದಿಷ್ಟ ಪ್ರಮಾಣದ ವಸ್ತು, ನಿರ್ದಿಷ್ಟ ಪ್ರಮಾಣದ ವಸ್ತು. ಇದನ್ನ ಇಟ್ಕೊಂಡು ಏನು ಮಾಡ್ತಾರೆ, ನಿರ್ದಿಷ್ಟ ಪ್ರಮಾಣದ ವಸ್ತು ನಿರ್ದಿಷ್ಟ ಅವಧಿ, ಆ ಟೈಮಲ್ಲಿ ಯಾವುದೇ ರೇಟ್ ಆಗಲಿ. ಈಗ ಕೆಲವು ಸಲ ಏನಾಗುತ್ತೆ, ರೂಪಾಯಿ ಮೌಲ್ಯ ಇವಾಗೇನೋ ಕಡಿಮೆ ಇದೆ, ಭವಿಷ್ಯದಲ್ಲಿ ಅದು ಜಾಸ್ತಿನೂ ಆಗ್ಬೋದು. ಅದೇ ಥರ ಅಮೇರಿಕಾ ಡಾಲರ್ದು ಇವತ್ತು ಜಾಸ್ತಿ ಇರ್ಬೋದು, ಅದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ಒಂದಲ್ಲ ಒಂದಿನ ಕಡಿಮೆ ಆಗಲೇಬೇಕು. ಆದ್ರೆ ಏನು ಮಾಡಿರ್ತೀವಿ, ಮುಂಚೆನೇ ನಿರ್ಧಾರ ಮಾಡಿರ್ತೀವಿ ಇಷ್ಟೇ ಒಂದು ವಿನಿಮಯ ದರದ ಮೇಲೆ ನಾವೇನು ಮಾಡೋಣ, ನಿರ್ದಿಷ್ಟಪಡಿಸಿದಂತಹ ವಸ್ತು ಮತ್ತು ಬೆಲೆಗೆ ನಮ್ಮ ಖರೀದಿ ಅಥವಾ ಮಾರಾಟ ಮಾಡುವ ಅಂತೇಳಿ ಒಂದು ಒಪ್ಪಂದ ಮಾಡ್ಕೊಳ್ಳೋದು ಅಂತ. ಇದನ್ನು ನಾವು ಫಾರ್ವರ್ಡ್ ಕಾಂಟ್ರಾಕ್ಟ್, ಇದು ಬಾಹ್ಯ ತಂತ್ರ ಏನಿದೆ ಅದರಲ್ಲಿ ಒಂದು ಅಂಶ. ಚೆನ್ನಾಗಿ ಅಲ್ವಾ, ಇದೊಂಥರ ಚೆನ್ನಾಗಿದೆ, ಇದು ಫ್ಯೂಚರ್ ಡೇಟಲ್ಲಿ ಫಿಕ್ಸ್ ಮಾಡ್ಕೊಂಡಂತ. ಕೆಲವು ಸಲ ಇದು ಯಾವಾಗ ನಮಗೆ ಚೆನ್ನಾಗಿಲ್ಲ ಅನಿಸುತ್ತೆ ಅಂತಂದರೆ ನಮ್ಮ ಕರೆನ್ಸಿ ವ್ಯಾಲ್ಯೂ ಬಂದಾಗ ಅವಾಗ ಅದು ಆಗ್ತದೆ, ಆ ಥರ ಆಗ್ತದೆ. ಯಾಕಂದರೆ ವ್ಯಾಪಾರ ಅನ್ನೋಂಥದ್ದು ಒಂಥರ, ವ್ಯಾಪಾರ ಅನ್ನೋದಕ್ಕೊಂದು ಪದ ಇದೆ, ಎಲ್ಲೋ ಇತ್ತೀಚೆಗೆ ಪುಸ್ತಕದಲ್ಲಿ ಓದಿದ್ದು, ಏನಂದರೆ ದ್ರೋಹಂ ವ್ಯಾಪಾರ ಲಕ್ಷಣಂ ಅಂತ. ದ್ರೋಹಂ ವ್ಯಾಪಾರ ಲಕ್ಷಣಂ ಅಂತ ಅಲ್ವಾ. ಹಂಗೆ ಇದು ಒಂಥರ ಅಂತಾರಾಷ್ಟ್ರೀಯ ಯಾವುದೇ ವ್ಯಾಪಾರ ಆದಂಥವ್ರಿಗೂ ಇದು ಮಾಡಲೇಬೇಕಿದೆ, ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಈಗ ನೆಕ್ಸ್ಟ್ ಎರಡನೇದು ಏನು, ಕರೆನ್ಸಿ ಫ್ಯೂಚರ್. ಇದು ಕರೆನ್ಸಿ ಬಗ್ಗೆ ಏನಂತ ಹೇಳ್ತೆ, ಇಟ್ ಇನ್ವಾಲ್ವ್ಸ್, ಇದೇನೊಳಗೊಂಡಿದೆ, ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್. ಯಾವ ಥರ, ಟು ಬೈ ಆರ್ ಸೆಲ್ an amount of currency at a fixed price on a specific data in the future and are traded on organized exchange. ಅಂದರೆ ಭವಿಷ್ಯದಲ್ಲಿ ಏನೋ ಇಲ್ಲ ನೋಡ್ರಿ, ಏನು ಭವಿಷ್ಯದಲ್ಲಿ ನಿಗದಿತ ದಿನಾಂಕದಂದು ಏನು ಮಾಡೋಂಥದ್ದು, ನಿಗದಿತ ಬೆಲೆಗೆ ಒಂದು ಕರೆನ್ಸಿಯನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಎರಡು ಪಕ್ಷಗಳ ನಡುವಿನ ಪ್ರಮಾಣಿತ ಒಪ್ಪಂದವನ್ನು ಇದು ಒಳಗೊಂಡಿರುತ್ತದೆ ಮತ್ತು ಸಂಘಟಿತ ವಿನಿಮಯ ಕೇಂದ್ರದಲ್ಲಿ ವ್ಯಾಪಾರ ಮಾಡಲಾಗುತ್ತದೆ. ಇದು ನೋಡ್ರಿ ಫಾರ್ವರ್ಡ್ ಕಾಂಟ್ರಾಕ್ಟು, ಇದು ನಮಗೆ ಪ್ರೈಸು, ಕ್ವಾಂಟಿಟಿ ಆಫ್ ಪ್ರಾಡಕ್ಟು, ಬೈಯಿಂಗ್ ಆರ್ ಸೆಲ್ಲಿಂಗ್ ಆಯಿತು. ಆದರೆ ಕರೆನ್ಸಿ ನೋಡ್ರಿ, ಇದು ಬರೀ ಕರೆನ್ಸಿ ಅಷ್ಟೇ, ಇಲ್ಲಿ ಬೇರೆ ಏನಿಲ್ಲ. ಇಲ್ಲಿ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಅಲ್ವಾ, ಇಲ್ಲೇ ನಮಗೆ ನೀಟಾಗಿ ಪ್ರಸ್ತಾಪ ಆಗಿದೆ. ಇಲ್ಲಿ ಏನಂತ, ಒಂದು ನಿಗದಿತ ಬೆಲೆಗೆ ಕರೆನ್ಸಿಯನ್ನು ಖರೀದಿಸೋದು ಅಥವಾ ಮಾರಾಟ ಮಾಡೋದು ಮಾತ್ರ ಒಳಗೊಂಡಿದೆ. ಇಲ್ಲಿ ಯಾವುದೇ ರೀತಿಯಂಥ ಉತ್ಪನ್ನವನ್ನು ಒಳಗೊಂಡಿಲ್ಲ. ಇದು ಉತ್ಪನ್ನವನ್ನು ಒಳಗೊಂಡಿಲ್ಲ ಅಲ್ವಾ, ಯಾವುದು ಉತ್ಪನ್ನವನ್ನು ಒಳಗೊಂಡಿಲ್ಲ. ಇದು ಕೇವಲ ಏನು ಕರೆನ್ಸಿಯನ್ನು ಮಾತ್ರ ಒಳಗೊಂಡಿದೆ. ಇಲ್ಲಿ ಕರೆನ್ಸಿ ಪ್ಲಸ್ ಪ್ರಾಡಕ್ಟ್ ಪ್ಲಸ್ ಕ್ವಾಂಟಿಟಿ ಮೂರನ್ನು ಇದು ಒಳಗೊಂಡಿದೆ. ಇಷ್ಟೇ ಡಿಫ್ರೆನ್ಸ್ ಮ್ಯಾಟ್ರ್ ಮಧ್ಯೆ, ಇದನ್ನು ತಿಳ್ಕೊಳ್ರಿ. ಇದಾದಮೇಲೆ ನೆಕ್ಸ್ಟು ಮುಂದಿನ ಅಂಶ ಕರೆನ್ಸಿ ಆಪ್ಷನ್ ಅಂತ ಅಲ್ವಾ. ಇವೆಲ್ಲ ನಾವು ಏನು ಡಿಸ್ಕಷನ್ ಮಾಡ್ತಾರಂಥದ್ದು ಎಲ್ಲನೂ ಕೂಡ ಇವೆಲ್ಲ ಬಾಹ್ಯ ತಂತ್ರಗಳೇ ಅಲ್ವಾ. ಇಲ್ಲಿ ಕರೆನ್ಸಿ ಆಪ್ಷನ್ಸ್ ಅಂತ ಬರುತ್ತೆ. ಹೇಗೆ, ಕರೆನ್ಸಿ ಆಪ್ಷನ್ಸ್ ಆರ್ ಯಾವುದು, ಕಾಂಟ್ರಾಕ್ಟ್ ವಿಚ್ ಪ್ರೊವೈಡ್ಸ್ ಏನು, ಹೋಲ್ಡರ್ಸ್ ದ ರೈಟ್ ಟು ಬೈ ಆರ್ ಸೆಲ್ ಎ ಸ್ಪೆಸಿಫೈಡ್ ಅಮೌಂಟ್ ಆಫ್ ಕರೆನ್ಸಿ ಫಾರ್ ಎ ಸ್ಪೆಸಿಫೈಡ್ ಪ್ರೈಸ್ ಓವರ್ ಎ ಗಿವನ್ ಟೈಮ್ ಪೀರಿಯಡ್.
ಓವರ್ ಏನು ಗಿವನ್ ಟೈಮ್ ಪೀರಿಯಡ್ ಅಂತ ಇದೆ ಇಲ್ಲಿ. ಅಂದ್ರೆ ಏನು ನೋಡ್ರಿ, ಕರೆನ್ಸಿ ಆಯ್ಕೆಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಏನು ಮಾಡುತ್ತೆ, ನಿರ್ದಿಷ್ಟ ಬೆಲೆಗೆ ನಿರ್ದಿಷ್ಟ ಪ್ರಮಾಣದ ಕರೆನ್ಸಿಯನ್ನು ನೋಡ್ರಿ, ಏನೋ ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಬೆಲೆಗೆ ನಿರ್ದಿಷ್ಟ ಪ್ರಮಾಣದ ಕರೆನ್ಸಿಯನ್ನು ಖರೀದಿಸುವ ಅಥವಾ ಮಾರಾಟ ಮಾಡುವ ಹಕ್ಕನ್ನು ಹೊಂದಿರುವಂಥ ಒಪ್ಪಂದಗಳಾಗಿದ್ದಾವೆ. ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಬೆಲೆಗೆ ನಿರ್ದಿಷ್ಟಪಡಿಸಿದಂಥ ಏನು ಕರೆನ್ಸಿ ಇದಾವೆ ಇದನ್ನು ಮಾರಾಟ ಮಾಡೋದನ್ನ ಇದು ಒಳಗೊಂಡಿರುತ್ತದೆ. ಅಮೌಂಟ್ ಆಫ್ ಕರೆನ್ಸಿ ಮಾತ್ರ ಇದು ನೋಡ್ರಿ, ಇಲ್ಲಿ ಬರೀ ಕರೆನ್ಸಿ ಅಷ್ಟೇ ಇದೆ ಇಲ್ಲಿ. ಇದು ಬರೀ ಕರೆನ್ಸಿ. ಏನು ಕರೆನ್ಸಿನ ಒಂದು ನಿರ್ದಿಷ್ಟ ಅವಧಿಗೆ ಏನು ಮಾಡೋಂಥದ್ದು, ಖರೀದಿ ಮಾಡೋಂಥದ್ದು, ಮಾರಾಟ ಮಾಡೋಂಥದ್ದು ಅಲ್ವಾ, ನಿರ್ದಿಷ್ಟ ಅವಧಿಯಲ್ಲಿ ಸ್ಪೆಸಿಫೈಡ್ ಪೀರಿಯಡ್. ಮತ್ತಿದು ಕರೆನ್ಸಿ ಸ್ವಾಪ್ಸ್ ಏನಂಗಂದ್ರೆ ಇಟ್ ಇನ್ವಾಲ್ವ್ಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್ ಏನು ಟು ಎಕ್ಸ್ಚೇಂಜ್ ಎ ಸೀರೀಸ್ ಆಫ್ ಯಾವುದು ಕ್ಯಾಶ್ ಫ್ಲೋ ಇನ್ ಒನ್ ಕರೆನ್ಸಿ ಫಾರ್ ಎ ಸೀರೀಸ್ ಕ್ಯಾಶ್ ಫ್ಲೋ ಇನ್ ಅನದರ್ ಕರೆನ್ಸಿ. ಯಾವ ಥರ ಅಟ್ ಅಗ್ರೀಡ್ ಇಂಟರ್ವಲ್ಸ್ ಓವರ್ ಆ್ಯನ್ ಅಗ್ರೀಡ್ ಪೀರಿಯಡ್. ಅಂದರೆ ಒಪ್ಪಿತ ಅವಧಿಯಲ್ಲಿ ಒಪ್ಪಿದ ಮಧ್ಯಂತರಗಳಲ್ಲಿ ನೋಡ್ರಿ, ಒಪ್ಪಿದ ಅವಧಿ ಅಲ್ಲಿ ಇದೊಂಥರ ಕಾಂಟ್ರಾಕ್ಟ್ ಇದ್ದಂಗೆ ಏನು, ಒಪ್ಪಿದ ಮಧ್ಯಂತರಗಳಲ್ಲಿ ಒಂದು ಕರೆನ್ಸಿಯಲ್ಲಿ ಹಣದ ಹರಿವಿನ ಸರಣಿಯನ್ನು ಏನೋ ಯಾವುದೋ ಒಂದು ಕರೆನ್ಸಿಯಲ್ಲಿ ಹಣದ ಹರಿವಿನ ಸರಣಿಯನ್ನು ಮತ್ತೊಂದು ಕರೆನ್ಸಿಯಲ್ಲಿ ಅಲ್ವಾ ಏನು ಮಾಡ್ತೀವಿ, ಮತ್ತೊಂದು ಕರೆನ್ಸಿಯಲ್ಲಿ ಹಣದ ಹರಿವಿನ ವಿನಿಮಯಕ್ಕಾಗಿ ಏನು ಮಾಡ್ತೀವಿ, ಎರಡು ಪಕ್ಷಗಳ ನಡುವಿನ ಒಪ್ಪಂದವನ್ನು ಇದು ಒಳಗೊಂಡಿರ್ತದೆ ಅಂತ. ಅದೇ ಮಲ್ಟಿಪಲ್ ಕರೆನ್ಸಿ ಮೀನೇನೋ ಇದು ಮಲ್ಟಿಪಲ್ ಕರೆನ್ಸಿಯನ್ನು ಒಳಗೊಂಡಿರ್ತದೆ. ಕರೆಕ್ಟಾ, ಒಂದೇ ಲೈನಲ್ಲಿ ಹೇಳ್ಬೋದು. ಏನೋ ಟೂ ಪಾರ್ಟಿ, ಇದು ಇಬ್ಬರ ನಡುವಿನ ಏನೋ ಈ ಅಗ್ರಿಮೆಂಟು ಟೂ ಪಾರ್ಟೀಸ್ ಮಧ್ಯೆ ಇರ್ತದೆ ಅಲ್ವಾ. ಟೂ ಪಾರ್ಟೀಸ್ ಸಿಂಪಲ್ ಆಗಿ ಇನ್ನು ತಿಳ್ಕೊಳ್ಳೋಣ, ಇನ್ನೂ ಭಾಳ ಸರಳೀಕರಣವಾಗಿ ನಾವು ಇದನ್ನು ತಿಳ್ಕೊಳ್ಳೋಣ. ಇಬ್ಬರ ವ್ಯಕ್ತಿ ನಡುವೆ ಏನು ಒಪ್ಪಿದ ಅವಧಿಯಲ್ಲಿ ಓಕೆ ಒಂದು ಸ್ಪೆಸಿಫೈಡ್ ಟೈಮ್ ಆಯಿತು. ನೆಕ್ಸ್ಟ್ ಏನು ಮಾಡ್ತಾರೆ, ಒಪ್ಪಿದ ಮಧ್ಯಂತರಗಳಲ್ಲಿ ಅಲ್ವಾ, ಟೈಮ್ ಇಂಟರ್ವಲ್ ಮಿಡ್ಲಲ್ಲಿ ಬೇಕಾದ್ರೆ ಆಗ್ಬೋದು. ಒಂದು ಕರೆನ್ಸಿಯಲ್ಲಿ ಹಣದ ಹರಿವಿನ ಸರಣಿಯನ್ನು ಮತ್ತೊಂದು ಕರೆನ್ಸಿಯಲ್ಲಿ ಹಣದ ಹರಿವಿನ ವಿನಿಮಯಕ್ಕಾಗಿ, ಅಂದರೆ ಒಂದು ಕರೆನ್ಸಿ ಫಂಡ್ ಫ್ಲೋ ಇದೆ ಕ್ಯಾಶ್ ಫ್ಲೋ, ಅದು ಮತ್ತೊಂದು ಕ್ಯಾಶ್ ಫ್ಲೋನಲ್ಲಿ ಏನು ಮಾಡೋದು, ವಿನಿಮಯಕ್ಕಾಗಿ ಅಂದರೆ ಎಕ್ಸ್ಚೇಂಜ್ ಮಾಡೋಕ್ಕೆ ಏನು ಮಾಡಿರ್ತಾರೆ, ಎರಡು ಪಕ್ಷಗಳ ನಡುವಿನ ಒಪ್ಪಂದವನ್ನು ಇದು ಒಳಗೊಂಡಿರ್ತದೆ. ಇದನ್ನೇ ನಾವೇನಂತ ಕರಿತೀವಿ, ಕರೆನ್ಸಿ ಸ್ವ್ಯಾಪ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು, ಇವೆಲ್ಲ ನಾವು ಓದ್ತಾ ಇರೋಂಥದ್ದು ಎಕ್ಸ್ಟರ್ನಲ್ ಟೆಕ್ನಿಕ್ಸ್ ಬಗ್ಗೆ ಅಲ್ವಾ. ಫಾರಿನ್ ಡೆಟ್ ಅಂದರೆ ವಿದೇಶಿ ಸಾಲ. ಇದ್ರ ಮುಖಾಂತರ ನಾವೇನು ಮಾಡ್ಬೋದು, ಇದರ ನಷ್ಟವನ್ನು ನಾವು ಕಡಿಮೆ ಮಾಡೋಂಥ ಚಾನ್ಸಸ್ ಇರ್ತದೆ. ಹೇಗೆ, ಫಾರಿನ್ ಡೆಟ್ಸ್ ಆರ್ ಅನ್ ಎಫೆಕ್ಟಿವ್ ವೇ ಟು ಹೆಡ್ಜ್ ಫಾರಿನ್ ಎಕ್ಸ್ಚೇಂಜ್ ಎಕ್ಸ್ಪೋಜರ್. ಅಂದರೆ ವಿದೇಶಿ ಸಾಲಗಳು ವಿದೇಶಿ ವಿನಿಮಯ ಮಾನ್ಯತೆಯನ್ನು ತಡೆಯಲು ಪರಿಣಾಮಕಾರಿ ಮಾರ್ಗವಾಗಿದೆ ಅಂತ. ಯಾವ ಥರ ನೋಡ್ರಿ, ದಿಸ್ ಈಸ್ ಸಪೋರ್ಟೆಡ್ ಬೈ ದ ಇಂಟರ್ನ್ಯಾಷನಲ್ ಫಿಶರ್ ಎಫೆಕ್ಟ್ ರಿಲೇಷನ್ಶಿಪ್ ಅಂತ. ಏನು ಫಿಶರ್ ಎಫೆಕ್ಟ್ ರಿಲೇಷನ್ಶಿಪ್. ಹಾಗಂದ್ರೆ ಫಿಶರ್ ಎಫೆಕ್ಟ್ ಅಂದ್ರೆ ಏನು ನೋಡ್ರಿ, ಇದು ದ ಫಿಶರ್ ಎಫೆಕ್ಟ್ ಇಸ್ ಅನ್ ಎಕನಾಮಿಕ್ ಥಿಯರಿ ಕ್ರಿಯೇಟೆಡ್ ಬೈ ಎಕನಾಮಿಸ್ಟ್ ಇರ್ವಿನ್ ಫಿಶರ್ ಅಂತ ಅಲ್ವಾ. ಇರ್ವಿನ್ ಫಿಶರ್ ಅಂತವರು ಒಂದು ಸಿದ್ಧಾಂತ ಬರೆದಿದ್ದಾರೆ ಅಲ್ವಾ, ಅವರ ಸೃಷ್ಟಿ ಮಾಡಿರುವಂಥ ಒಂದು ಸಿದ್ಧಾಂತ ಫಿಶರ್ ಎಫೆಕ್ಟ್ ಅಂತ. ಹಾಗಾದರೆ ಫಿಶರ್ ಎಫೆಕ್ಟ್ ಅಂದ್ರೇನು, ಇಟ್ ಡಿಸ್ಕ್ರೈಬ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಫ್ಲೇಷನ್ ಬೋತ್ ರಿಯಲ್ ಆ್ಯಂಡ್ ನಾಮಿನಲ್ ಇಂಟ್ರೆಸ್ಟ್ ರೇಟ್. ಅಂದರೆ ಇದು ಹಣದುಬ್ಬರ ಮತ್ತು ನೈಜ ಮತ್ತು ನಾಮಮಾತ್ರದ ನಾಮಮಾತ್ರದ ಬಡ್ಡಿ ದರಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಅಂತ ಅಲ್ವಾ. ಅದೇ ಹೇಳಿದ ಸಾಲ, ಫಾರಿನ್ ಡೆಟ್ ಅಂದರೆ ಸಾಲ, ವಿದೇಶಿ ಸಾಲ. ಇದರಲ್ಲಿ ನೈಜ ಸಾಲ ಮತ್ತು ನಾಮಮಾತ್ರದ ಬಡ್ಡಿ ದರಗಳ ಇರ್ತದಲ್ಲ, ಅದರ ನಡುವಿನ ಏನೋ ಸಂಬಂಧವನ್ನು ಫಿಶರ್ ಎಫೆಕ್ಟ್ ಥಿಯರಿ ನಮಗೆ ಸಿದ್ಧಾಂತ ಏನು ತೋರಿಸ್ಕೊಡ್ತದೆ. ಈಗ ಬಾಹ್ಯ, ನಾವು ಇಲ್ಲಿವರೆಗೂ ಓದಿರೋ ಇನ್ನೂ ಎಕ್ಸ್ಟರ್ನಲ್ಲೇ ಓದ್ತಾ ಇದ್ದೀವಿ ನೋಡಿ, ಎಕ್ಸ್ಟರ್ನಲ್ ಟೆಕ್ನಿಕ್ ಅಲ್ವಾ. ಇದು ನಾವು ನೋಡಿ ಲಾಸ್ಟ್ ಟೈಮು ಕೂಡ ಎಕ್ಸ್ಟರ್ನಲ್ಲು, ಇದು ಕೂಡ ನಮಗೆ ಎಕ್ಸ್ಟರ್ನಲ್ಲೇ.
ಈ ಎಕ್ಸ್ಟರ್ನಲ್ ಟೆಕ್ನಿಕಲ್ಲಿ ಮುಂದುವರೆದಂತೆ ನೋಡೋದಾದ್ರೆ ನೋಡ್ರಿ ಏನು ಕರೆನ್ಸಿ ಡೈವರ್ಸಿಫಿಕೇಶನ್ ಅಂತ. ಯಾವ ಥರ? ಇಟ್ ಮೀನ್ಸ್ ಇನ್ವೆಸ್ಟಿಂಗ್ ಇನ್ ಸೆಕ್ಯೂರಿಟೀಸ್ ಡಿನಾಮಿನೇಟೆಡ್ ಇನ್ ಡಿಫ್ರೆಂಟ್ ಕರೆನ್ಸೀಸ್, ಅಂದರೆ ವಿವಿಧ ಕರೆನ್ಸಿಗಳಲ್ಲಿ ಹೆಸರಿಸಲಾದ ಭದ್ರತೆಯಲ್ಲಿ ಹೂಡಿಕೆ ಮಾಡೋದು. ಇದು ಬಹಳ ಅನುಕೂಲ. ಇದು ಅಡ್ವಾನ್ಸ್ ಹೂಡಿಕೆ ಮಾಡಿಬಿಡೋದು. ಅದ್ರಲ್ಲಿ ಏನಾಗ್ತದೆ, ಫ್ಲಕ್ಚುಯೇಷನ್ಸು ನಮ್ಮ ಮೇಲೆ ಜಾಸ್ತಿ ಎಫೆಕ್ಟ್ ಆಗೋದೇ ಇಲ್ಲ. ಅದೇ ಥರ ಕ್ರಾಸ್ ಹೆಡ್ಜಿಂಗು ಇದೇ ಥರ ನೋಡ್ರಿ. ಇಟ್ ಮೀನ್ಸ್ ಟೇಕಿಂಗ್ ಅಪೋಸಿಟ್ ಪೊಸಿಷನ್ ಇನ್ ಟೂ ಪಾಸಿಟಿವ್ಲಿ ಕೋರಿಲೇಟೆಡ್ ಕರೆನ್ಸೀಸ್, ಅಂದರೆ ಧನಾತ್ಮಕವಾಗಿ ಪರಸ್ಪರ ಸಂಬಂಧ ಹೊಂದಿರುವ ಎರಡು ಕರೆನ್ಸಿಗಳಲ್ಲಿ ಎದುರಾಳಿ ಸ್ಥಾನಗಳನ್ನು ತೆಗೆದುಕೊಳ್ಳೋದು ಅಂತ. ಇದನ್ನು ನಾವು ಕ್ರಾಸ್ ಹೆಡ್ಜಿಂಗ್ ಅಂತ ಕರಿತೀವಿ. ಏನೋ ಪರಸ್ಪರ ಇದು ಧನಾತ್ಮಕ ಪಾಸಿಟಿವ್ ಆಗಿದೆ ಇದು. ಓಕೆ, ಯಾವ ಥರ? ಪರಸ್ಪರ ಸಂಬಂಧ ಹೊಂದಿರುವ ಎರಡು ಕರೆನ್ಸಿಗಳಲ್ಲಿ ಎದುರಾಳಿ ಸ್ಥಾನವನ್ನು ತೆಗೆದುಕೊಳ್ಳೋ ಮುಖಾಂತರ ನಾವೇನು ಮಾಡ್ಬೋದು, ವಿದೇಶಿ ವಿನಿಮಯದಲ್ಲಿರುವಂಥ ಅಪಾಯವನ್ನು ನಾವು ಕಡಿಮೆ ಮಾಡ್ಬೋದು ಅಂತ. ಓಕೆ, ಈಗ ಏನು ಇಲ್ಲಿವರೆಗೂ ನಾವು ಬಾಹ್ಯ ತಂತ್ರಗಳನ್ನ ನೋಡಿದ್ವಿ. ಈಗ ಆಂತರಿಕ ತಂತ್ರಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದು ನೆಟ್ಟಿಂಗ್ ಅಂತ. ಏನು ನೆಟ್ಟಿಂಗ್ ಅಂದರೆ ಇಟ್ ಇಂಪ್ಲೈಸ್ ಆಫ್ಸೆಟ್ಟಿಂಗ್ ಎಕ್ಸ್ಪೋಜರ್ ಇನ್ ಒನ್ ಕರೆನ್ಸಿ ವಿತ್ ಎಕ್ಸ್ಪೋಜರ್ ಇನ್ ದ ಸೇಮ್ ಆರ್ ಅನದರ್ ಕರೆನ್ಸಿ ಅಂತ. ಅಂದರೆ ಒಂದು ಕರೆನ್ಸಿಯಲ್ಲಿ ಒಡ್ಡುವಿಕೆಯನ್ನು ಅದೇ ಅಥವಾ ಇನ್ನೊಂದು ಕರೆನ್ಸಿಯಲ್ಲಿ ಒಡ್ಡಿಕೊಳ್ಳೋದ್ರೆ ಸೂಚಿಸುತ್ತೆ. ಈ ಮೈ ಒಡ್ಕೊಳ್ಳಂಗೆ ಹೆಂಗಂತ ಯಾವ ಥರಪ್ಪ ಅಂದ್ರೆ ಇದು ಒಂದು ಕರೆನ್ಸಿಲಿ ಒಡ್ಡಿದೆ, ಅದ್ರ ಜೊತೆಯಲ್ಲಿ ಇನ್ನೊಂದು ಕರೆನ್ಸಿ ಒಡ್ಕೊಳ್ಳೋದು ಅಂತ. ಯಾವ ಥರ? ವೇರ್ ಎಕ್ಸ್ಚೇಂಜ್ ರೇಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಮೂವ್. ಯಾವ ಥರ? ಹೈ ಇನ್ ಸಚ್ ಎ ವೇ ದಟ್ ಅದು ಲೂಸಸ್ ಆರ್ ಗೇನ್ಸ್. ಯಾವ ಥರ? ಲೂಸಸ್ ಆರ್ ಗೇನ್ಸ್ ಆನ್ ದ ಫಸ್ಟ್ ಎಕ್ಸ್ಪೋಸ್ಡ್ ಪೊಸಿಷನ್ ಶುಡ್ ಬಿ ಆಫ್ಸೆಟ್ ಬೈ ಗೇನ್ಸ್ ಆರ್ ಲಾಸಸ್ ಆನ್ ಸೆಕೆಂಡ್ ಕರೆನ್ಸಿ ಎಕ್ಸ್ಪೋಜರ್. ಅಂದರೆ ವಿನಿಮಯ ದರಗಳು ಹೆಚ್ಚಿನ ಮಟ್ಟದಲ್ಲಿ ಚಲಿಸುವಂಥ ನಿರೀಕ್ಷೆಯಲ್ಲಿರ್ತದೆ. ಹಾಗಾಗಿ ಮೊದಲು ಬಹಿರಂಗಪಡಿಸಿದ ಸ್ಥಾನದಲ್ಲಿದ್ದಂತಹ ನಷ್ಟಗಳು ಅಥವಾ ಲಾಭಗಳನ್ನು ಏನು ಮಾಡೋದು, ಎರಡನೇ ಕರೆನ್ಸಿ ಮಾನ್ಯತೆಯ ಮೇಲಿನ ಲಾಭಗಳು ಅಥವಾ ನಷ್ಟಗಳಿಂದ ಸರಿದೂಗಿಸಬೇಕು ಅಂತ. ಅಂದರೆ ಒಂಥರ ಮ್ಯಾಚ್ ದ ಫಾಲೋಯಿಂಗ್, ಹೊಂದಿಸಿ ಬರೇರಿ ಅಂತ ನಾವು ಮಾಡ್ತೀವಲ್ಲ, ಹಂಗೆ ಹೊಂದಿಸಿ ಬರೇರಿ ಥರ ಅಂತ. ಹಿಂಗೆ ಒಂದು ಏನೋ ಲಾಸಲ್ಲಿ ಇರುತ್ತೆ ಕರೆನ್ಸಿ, ಅದನ್ನು ಇನ್ನೊಂದು ಕರೆನ್ಸಿ ಸೇರ್ಕೊಂಡು ಮ್ಯಾಚ್ ಮಾಡೋದು ಅಂತ ಅಲ್ವಾ. ಒಂದು ಕರೆನ್ಸಿ ಆಲ್ರೆಡಿ ಲಾಸ್ ಇದೆ, ಇಲ್ಲಿ ನೋಡಿ ಅದೇ ಹೇಳ್ತಾ ಇರೋದಿಲ್ಲ ಅವರು. ಏನಂದರೆ ಒಂದು ಕರೆನ್ಸಿ ಇಲ್ಲಿ ನೋಡಿ ವೇರ್ ಎಕ್ಸ್ಚೇಂಜ್ ರೇಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಮೂವ್ ಹೈ ಇನ್ ಸಚ್, ಅಂದರೆ ಯಾವಾಗಾದರೂ ವಿನಿಮಯ ದರ ಹೆಚ್ಚಾಗುತ್ತೆ ಅನ್ನೋ ಟೈಮಲ್ಲಿ ಲಾಭ ಅಥವಾ ನಷ್ಟವನ್ನು ಅಲ್ವಾ, ನಷ್ಟ ಅಥವಾ ಲಾಭವನ್ನು ಮೊದಲು ಏನೊಂದು ಪೊಸಿಷನ್ ಇರುತ್ತೆ ಏನೋ ಮೊದಲ ಬಹಿರಂಗ ಪಡಿಸಿದ ಸ್ಥಾನದಲ್ಲಿದ್ದಂತಹ ನಷ್ಟಗಳು ಅಥವಾ ಲಾಭಗಳನ್ನು ಏನು ಮಾಡೋದು, ಎರಡನೇ ಕರೆನ್ಸಿ ಮಾನ್ಯತೆ ಮೇಲಿನ ಲಾಭಗಳು ಅಲ್ವಾ. ಫಸ್ಟು ಲಾಸ್ ಗೇನ್ ಇತ್ತು, ಎರಡನೇ ಮಾನ್ಯತೆ ಮಾಡಿದಾಗ ಅಲ್ಲೂ ಲಾಸ್ಟ್ ಗೇನ್ ಇರುತ್ತಲ್ಲ, ಅದ್ರ ಜೊತೆಲಿ ಏನು ಮಾಡೋದೇನ ಸರಿದೂಗಿಸೋದು ಅಂತ. ಓಕೆ, ಇದು ಇಂಟರ್ನಲ್ ಟೆಕ್ನಿಕಲಿ ನೆಟ್ಟಿಂಗ್ ಆಪ್ಷನ್ ಆಯಿತು. ಇದಾದಮೇಲೆ ಇನ್ನೊಂದು ಅಂಶ ಮ್ಯಾಚಿಂಗ್ ಅಂತ, ಹೊಂದಿಸೋದು. ಅದು ಸರಿದೂಗಿಸೋದಾಯಿತು. ಹೊಂದಿಸೋದು ಯಾವ ಥರ? ಇಟ್ ರೆಫರ್ಸ್ ಟು ದ ಪ್ರೊಸೆಸ್. ಯಾವುದು? ಇದು ಯಾವ ಪ್ರಕ್ರಿಯೆನ ಒಳಗೊಂಡಿರುತ್ತೆ? ಇನ್ ವಿಚ್ ಎ ಕಂಪನಿ ಮ್ಯಾಚಸ್ ಇಟ್ಸ್ ಕರೆನ್ಸಿ ಇನ್ಫ್ಲೋ ವಿತ್ ಇಟ್ಸ್ ಕರೆನ್ಸಿ ಔಟ್ಫ್ಲೋ ವಿತ್ ರೆಸ್ಪೆಕ್ಟ್ ಅಮೌಂಟ್ ಆಫ್ ಟೈಮಿಂಗ್. ಅಂದರೆ ಕಂಪನಿಯು ತನ್ನ ಕರೆನ್ಸಿ ಒಳಹರಿವು ಅದರ ಕರೆನ್ಸಿ ಹೊರಹರಿವಿನೊಂದಿಗೆ ಅಲ್ವಾ, ತನ್ನ ಕರೆನ್ಸಿಯ ಒಳಹರಿವು ಮತ್ತು ಅದರ ಹೊರಹರಿವಿನೊಂದಿಗೆ ಅಲ್ವಾ, ಹೊರಹರಿವಿನೊಂದಿಗೆ ಏನು ಮಾಡುತ್ತೆ, ಮೊತ್ತ ಮತ್ತು ಸಮಯಕ್ಕೆ ಹೊಂದಿಕೆಯಾಗುವಂತಹ ಪ್ರಕ್ರಿಯೆಯನ್ನು ಇದು ಸೂಚಿಸ್ತದೆ ಅಂತ. ಏನೋ ಕರೆನ್ಸಿದು ಇನ್ಫ್ಲೋ ಆರ್ ಔಟ್ಫ್ಲೋ, ಅದರ ಔಟ್ಫ್ಲೋ ಏನು ಮೊತ್ತ ಮತ್ತು ಸಮಯಕ್ಕೆ ಹೊಂದಿಕೆಯಾಗುವ ಏನು ಮ್ಯಾಚ್ ಆಗುತ್ತಲ್ಲ ಮ್ಯಾಚಿಂಗು, ಅದರ ಸರಿದೂಗಿಸುವಿಕೆ ಅಂದರೆ ಹೊಂದಿಕೆಯಾಗುವ ಪ್ರಕ್ರಿಯೆಯನ್ನು ನಮಗೆ ಮ್ಯಾಚಿಂಗ್ ಅನ್ನೋಂಥದ್ದು ಸೂಚಿಸ್ತದೆ ಅಂತ. ಇದಾದಮೇಲೆ ಇನ್ನೊಂದಿದೆ ನೋಡ್ರಿ, ಏನಂತ? ಲೀಡಿಂಗ್ ಲ್ಯಾಗಿಂಗ್ ಅಂತ. ಲೀಡಿಂಗ್ ಇದು ಲ್ಯಾಗಿಂಗ್ ಏನು ಮಾಡುತ್ತೆ? ದಿಸ್ ಇನ್ವಾಲ್ವ್ಸ್ ಇದು ಏನು ಒಳಗೊಂಡಿದೆ? ಅಡ್ಜಸ್ಟಿಂಗ್ ದ ಟೈಮಿಂಗ್ ಆಫ್ ದ ಪೇಮೆಂಟ್ ಆರ್ ರಿಸೀವಬಲ್ಸ್. ಅಂದರೆ ಪಾವತಿ ಅಥವಾ ಕರಾರುಗಳ ಸಮಯವನ್ನು ಸರಿ ಹೊಂದಿಸುವುದು ಇವುಗಳಲ್ಲಿ ಒಳಗೊಂಡಿರ್ತವೆ ನೋಡ್ರಿ. ಪಾವತಿ ಮಾಡೋದು ಮತ್ತು ಕರಾರು ಸಮಯವನ್ನು ಅಂದರೆ ಒಪ್ಪಂದ ಒಂದು ಅವಧಿಯನ್ನು
ಏನು ಅದನ್ನು ಸರಿ ಹೊಂದಿಸೋದು ಏನು ಇವುಗಳಲ್ಲಿ ಇದು ಒಳಗೊಂಡಿರ್ತದೆ ಅಂತ. ಆಮೇಲೆ ಲೀಡಿಂಗ್ ಈಸ್ ಆಕ್ಸಿಲರೇಟಿಂಗ್ ಪೇಮೆಂಟ್ ಆಫ್ ಸ್ಟ್ರೆಂಥನಿಂಗ್. ಇದೊಂಥರ ಆಕ್ಸಿಲೇಟರ್ ಇದ್ದಂಗೆ. ಏನಕ್ಕೆ? ಪೇಮೆಂಟ್ ಆಫ್ ಸ್ಟ್ರೆಂಥನಿಂಗ್ ಕರೆನ್ಸೀಸ್ ಆ್ಯಂಡ್ ಸ್ಪೀಡಿಂಗ್ ಅಪ್ ಆಫ್ ರಿಸಿಪ್ಟ್ ವೀಕನಿಂಗ್ ಕರೆನ್ಸೀಸ್. ಅಂದರೆ ಇಲ್ಲಿ ಲೀಡಿಂಗ್ ಬಗ್ಗೆ ಅಲ್ವಾ. ಲೀಡಿಂಗ್ ಅಂದ್ರೇನು? ಮುನ್ನಡೆಯುವುದು. ಅಂದರೆ ಏನಪ್ಪ ಅಂದರೆ ಕರೆನ್ಸಿಗಳನ್ನು ಬಲಪಡಿಸುವ ಪಾವತಿಯನ್ನು ವೇಗಗೊಳಿಸ್ತದೆ ಮತ್ತು ದುರ್ಬಲಗೊಳಿಸುವ ಕರೆನ್ಸಿಗಳ ಸ್ವೀಕೃತಿಯನ್ನು ಏನು ಮಾಡ್ತದೆ? ವೇಗಗೊಳಿಸ್ತದೆ. ಹಾಗೇನೆ ಲ್ಯಾಗಿಂಗ್ ಅಂದ್ರೇನು? ಈಸ್ ಡಿಲೇಯಿಂಗ್ ಪೇಮೆಂಟ್ ಆಫ್ ವೀಕನಿಂಗ್. ಡಿಲೇಯಿಂಗ್ ಪೇಮೆಂಟ್ ಆಫ್ ವೀಕನಿಂಗ್ ಕರೆನ್ಸೀಸ್ ಆ್ಯಂಡ್ ಪೋಸ್ಟ್ಪೋನಿಂಗ್ ರಿಸಿಪ್ಟ್ ಆಫ್ ಸ್ಟ್ರೆಂಥನಿಂಗ್ ಕರೆನ್ಸಿ. ಅಂದರೆ ಮಂದಗತಿಯಲ್ಲಿ ದುರ್ಬಲಗೊಳ್ಳುತ್ತಿರುವ ಕರೆನ್ಸಿಗಳ ಪಾವತಿಯನ್ನು ವಿಳಂಬಗೊಳಿಸ್ತದೆ ಮತ್ತು ಬಲಪಡಿಸುವ ಕರೆನ್ಸಿಯ ಸ್ವೀಕೃತಿಯನ್ನು ಇದು ಮುಂದುವರ್ತದೆ ಅಂತ. ಅಂದರೆ ಯಾವ ಥರ ಅಂದರೆ ಡಾಲರ್ದು ವ್ಯಾಲ್ಯೂ ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಆದಾಗ ಏನು ಮಾಡೋದು? ನಾವು ಇದು ಸ್ವಲ್ಪ ಕಡಿಮೆ ಆಗೋವರೆಗೂ ಮುಂದೂಡೋದು ಅಂತ. ಕಡಿಮೆ ಆಗೋವರೆಗೂ ಮುಂದೂಡುವುದು. ಅದೇ ಥರ ಡಾಲರ್ ಮೌಲ್ಯ ಕಡಿಮೆ ಆದಾಗ ಇದನ್ನು ಸ್ವೀಕಾರ ಮಾಡೋದು ಅಂತ. ಹಾಗೇನೆ ಲೀಡಿಂಗ್ ಲ್ಯಾಗಿಂಗು ಇಲ್ಲಿ ಎರಡೇ ಕೀವರ್ಡು. ಏನು? ಕರೆನ್ಸಿ ಹೈ ಮತ್ತು ಕರೆನ್ಸಿ ಲೋಗೆ ಸಂಬಂಧಪಟ್ಟಂಗೆ ಇದು ಹೇಳ್ತಾ ಇದೆ ಅಲ್ವಾ. ವಿದೇಶಿ ವಿನಿಮಯ ಅಪಾಯದಲ್ಲಿ ಇವೆಲ್ಲ ಭಾಳ ನಮಗೆ ಸಮಸ್ಯೆ ತಂದುಕೊಟ್ಬಿಡ್ತದೆ. ಏನು? ಕರೆನ್ಸಿ ಫ್ಲಕ್ಚುಯೇಷನ್ಸು. ಅದನ್ನು ಹೇಳ್ತಾ ಇರೋದು ಏನು? ಪೇಮೆಂಟ್ ಆಫ್ ಸ್ಟ್ರೆಂಥನಿಂಗ್ ಕರೆನ್ಸೀಸ್ ಆ್ಯಂಡ್ ಸ್ಪೀಡಿಂಗ್ ಅಪ್ ಆಫ್ ರಿಸಿಪ್ಟ್ ಆಫ್ ವೀಕನಿಂಗ್ ಕರೆನ್ಸೀಸ್. ಅಂದರೆ ಫಾರ್ ಎಕ್ಸಾಂಪಲು ನಮ್ಮ ರೂಪಾಯಿ ಮೌಲ್ಯ ಕಡಿಮೆ ಆದಾಗ ನಾವೇನು ಮಾಡೋದು? ಪೇಮೆಂಟ್ ಸ್ವಲ್ಪ ಕಡಿಮೆ ಮಾಡೋದು ನಾವು ಕಂಪ್ನಿಯವರು. ಅದೇ ರೂಪಾಯಿ ಮೌಲ್ಯ ಹೆಚ್ಚಾದಾಗ ಏನು ಮಾಡೋದು? ರೂಪಾಯಿಯ ಮೌಲ್ಯ ಹೆಚ್ಚಾದಾಗ ನಾವು ಹೆಚ್ಚು ಎಕ್ಸ್ಪೋರ್ಟ್ ಮಾಡೋದು ಅಲ್ವಾ. ಹಾಗೆ ಇಲ್ಲೂ ಕೂಡ ಅಷ್ಟೇ ಅದನ್ನೇ ಹೇಳ್ತಾ ಇರೋದು. ಏನು? ಕರೆನ್ಸಿಗಳು ಬಲಪಡಿಸುವ ಪಾವತಿ ವೇಗಗೊಳಿಸ್ತದೆ ಹೊತ್ತು ದುರ್ಬಲಗೊಳಿಸುವ ಕರೆನ್ಸಿಗಳ ಸ್ವೀಕೃತಿ ಅಲ್ವಾ. ಯಾವುದೋ ಕರೆನ್ಸಿ ವ್ಯಾಲ್ಯೂ ಡೌನ್ ಆಗಿದೆ, ಅದನ್ನು ಏನು ಮಾಡುತ್ತದು? ವೇಗಗೊಳಿಸುತ್ತದೆ ಮತ್ತು ದುರ್ಬಲಗೊಳ್ಳುತ್ತಿರುವ ಕರೆನ್ಸಿಯ ಪಾವತಿಯನ್ನು, ಪೇಮೆಂಟನ್ನು, ಇದಕ್ಕೆ ನಾವೇನು ಪೇಮೆಂಟ್ ಮಾಡಬೇಕು ಆ ಪೇಮೆಂಟನ್ನು ಏನು ಮಾಡ್ತಾರೆ? ಇಲ್ಲಿ ವಿಳಂಬಗೊಳಿಸ್ತದೆ ಮತ್ತು ಕರೆನ್ಸಿ ಏನು ತನ್ನ ಮೌಲ್ಯವನ್ನು ಬಲಪಡಿಸ್ತಲ್ಲ ಆ ಸ್ವೀಕೃತಿಯನ್ನು ನಾವು ಮುಂದೂಡೋದು ಅಂತ ಅಲ್ವಾ. ಲೀಡಿಂಗ್ ಆ್ಯಂಡ್ ಲ್ಯಾಗಿಂಗ್. ಓಕೆ, ಈಗ ನೆಕ್ಸ್ಟು ಮುಂದಿನ ಒಂದು ಅಂಶ ಪ್ರೈಸಿಂಗ್ ಪಾಲಿಸಿ ಅಂತ ಅಲ್ವಾ. ಇದು ಆಂತರಿಕ ತಂತ್ರಗಳು. ಪ್ರೈಸಿಂಗ್ ಪಾಲಿಸಿ ಏನೇನು? ದೇರ್ ಕ್ಯಾನ್ ಬಿ 2 ಟೈಪ್ಸ್ ಆಫ್ ಪ್ರೈಸಿಂಗ್ ಟ್ಯಾಕ್ಟಿಕ್ಸ್. ಅಂದರೆ ಇದರಲ್ಲಿ 2 ಥರ ವಿಧ ಇದೆ. ಯಾವ ಥರ? ಪ್ರೈಸ್ ವೇರಿಯೇಷನ್ ಆ್ಯಂಡ್ ಕರೆನ್ಸಿ ಆಫ್ ಇನ್ವಾಲ್ವಿಂಗ್ ಪಾಲಿಸಿ ಅಂತ 2 ಟೈಪ್. ಯಾವುದೋ ಒಂದು ಪ್ರೈಸ್ ವೇರಿಯೇಷನ್ನು ಅಲ್ವಾ, ಮತ್ತೊಂದೇನು? ಕರೆನ್ಸಿ ಇನ್ವಾಲ್ವಿಂಗ್ ಪಾಲಿಸಿ. ಯಾವ ಥರ? ಪ್ರೈಸ್ ವೇರಿಯೇಷನ್ ಅಂದರೆ ಬೆಲೆಯ ಏರಿಳಿತ ಕ್ಯಾನ್ ಬಿ ಡನ್ ಆ್ಯಸ್ ಇನ್ಕ್ರೀಸಿಂಗ್ ಸೆಲ್ಲಿಂಗ್ ಪ್ರೈಸಸ್ ಟು ಆಫ್ಸೆಟ್ ದ ಅಡ್ವರ್ಸ್ ಎಫೆಕ್ಟ್ ಆಫ್ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್ಸ್ ಅಲ್ವಾ. ಇಲ್ಲಿ ನೋಡ್ರಿ ಏನು ಹೇಳ್ತಾರೆ? ಎಕ್ಸ್ಚೇಂಜ್ ರೇಟು ಏನು ಫ್ಲಕ್ಚುಯೇಷನ್ ಆಗುತ್ತಲ್ಲ ಅದಕ್ಕೆ ಅಡ್ವರ್ಸ್ ಎಫೆಕ್ಟ್ ಥರ ಇದು ಅಂತ. ಯಾವ ಥರ? ಕ್ಯಾನ್ ಬಿ ಡನ್ ಇನ್ಕ್ರೀಸಿಂಗ್ ಸೆಲ್ಲಿಂಗ್ ಪ್ರೈಸಸ್ ಅಂದರೆ ನಮ್ಮ ಬೆಲೆ, ವಸ್ತುವಿನ ಬೆಲೆ ಕಡಿಮೆ ಆಗ್ತಿದ್ದಾಗ ಏನು ಮಾಡೋಂಥದ್ದು? ಏನು? ನಮ್ಮ ಕರೆನ್ಸಿಯ ಬೆಲೆ ಅಲ್ವಾ, ಕರೆನ್ಸಿಯ ಬೆಲೆ ಕಡಿಮೆ ಆಗ್ತಾ ಇದ್ದಾಗ ವಸ್ತುವಿನ ಬೆಲೆನೇ ಹೆಚ್ಚಳ ಮಾಡೋವಂಥದ್ದು ಇದು. ಇಷ್ಟು ತಿಳ್ಕೊಂಬೇಡ ನೀಟಾಗಿ, ಸಿಂಪಲ್ ಟೆಕ್ನಿಕ್ಸು. ಯಾವುದು? ಕರೆನ್ಸಿಯ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ಆ ಟೈಮಲ್ಲಿ ನಾವೇನು ಮಾಡೋಂಥದ್ದು? ವಸ್ತುವಿನ ಬೆಲೆಯನ್ನು ಹೆಚ್ಚಳ ಮಾಡೋವಂಥದ್ದು ಅಲ್ವಾ. ಇದರಿಂದ ಏನಾಗ್ತದೆ? ಏನು? ಇನ್ಕ್ರೀಸಿಂಗ್ ಆಫ್ಸೆಟ್ ದ ಅಡ್ವರ್ಸ್ ಎಫೆಕ್ಟ್ ಆಫ್ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್. ಇದರಿಂದ ಏನಾಗುತ್ತೆ? ಅಡ್ವರ್ಸ್ ಎಫೆಕ್ಟು ಉಂಟಾಗ್ತದೆ ಅಂತ. ಹವೆವರ್ ಇಟ್ ಮೇ ಅಫೆಕ್ಟ್ ದ ಸೇಲ್ಸ್ ವ್ಯಾಲ್ಯೂ. ಏನಾಗ್ಬಿಡ್ತದೆ? ಈಗ ನೋಡ್ರಿ, ರೂಪಾಯಿ ಮೌಲ್ಯ ಕಡಿಮೆ ಇದ್ದಾಗ ವಸ್ತುವಿನ ಬೆಲೆಯನ್ನು ನಾವು ಹೆಚ್ಚಳ ಮಾಡಿದ್ವಿ, ಇದು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಕೆಲವು ಸಲ ಏನಾಗ್ತದೆ? ನಾವೇನು ವಸ್ತುವಿನ ಕ್ವಾಂಟಿಟಿ ಸೇಲ್ ಆಗ್ತದಲ್ಲ ಆ ಕ್ವಾಂಟಿಟಿ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರ್ತದೆ. ಸೊ ಅದಕ್ಕೇನು ಮಾಡಬೇಕು? ಪ್ರಾಪರ್ ಅನಾಲಿಸಿಸ್ ಶುಡ್ ಬಿ ಡನ್ ರಿಗಾರ್ಡಿಂಗ್ ಕಸ್ಟಮರ್ ಲಾಯಲ್ಟಿ, ಮಾರ್ಕೆಟ್ ಪೊಸಿಷನ್, ಕಾಂಪಿಟೇಟಿವ್ ಪೊಸಿಷನ್ ಬಿಫೋರ್ ಇನ್ಕ್ರೀಸಿಂಗ್ ಪ್ರೈಸ್. ಅದಕ್ಕೆ ಏನು ಮಾಡಬೇಕು? ನಾವು ನಮ್ಮ ವಸ್ತುವಿನ ಬೆಲೆಯನ್ನು ಹೆಚ್ಚಳ ಮಾಡಬೇಕಾದಾಗ ಏನು ಮಾಡಬೇಕು? ಗ್ರಾಹಕರ ನಿಷ್ಠೆ, ಮಾರುಕಟ್ಟೆಯ ಸ್ಥಾನ, ಸ್ಪರ್ಧಾತ್ಮಕ ಸ್ಥಾನದ ಬಗ್ಗೆ ಸರಿಯಾದ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು. ಅಂದರೆ ಒಟ್ಟು ಇದನ್ನು ಒಂದೇ ಸಾಲ ಹೇಳೋದಾದರೆ
ವ್ಯಾಪಾರ ಪರಿಸರ ಅಲ್ವಾ. ವ್ಯಾಪಾರ ಪರಿಸರದ ಸರಿಯಾದ ವಿಶ್ಲೇಷಣೆ ನಾವು ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ಬಹುಮುಖ್ಯವಾಗಿ ಹೇಳೋದಾದರೆ ಸೆಕೆಂಡ್ಲಿ ಏನಪ್ಪ ಅಂತಂದರೆ, ಸೆಕೆಂಡ್ಲಿ ಪಾಯಿಂಟು ನೋಡ್ರಿ, ಇವ್ರು ಹೇಳ್ತಾರೆ ಫಾರಿನ್ ಕಸ್ಟಮರ್ಸ್ ಕ್ಯಾನ್ ಬಿ ಇನ್ಸಿಸ್ಟೆಡ್ ಅಲ್ವಾ. ಫಾರಿನ್ ಕಸ್ಟಮರ್ ಕ್ಯಾನ್ ಬಿ ಇನ್ಸಿಸ್ಟೆಡ್ ಟು ಪೇ ಇನ್ ಹೋಮ್ ಕರೆನ್ಸಿ ಆ್ಯಂಡ್ ಪೇಯಿಂಗ್ ಆಲ್ ಇಂಪೋರ್ಟ್ಸ್ ಇನ್ ಹೋಮ್ ಕರೆನ್ಸೀಸ್. ಅಂದರೆ ವಿದೇಶಿ ಗ್ರಾಹಕರನ್ನು ಸ್ಥಳೀಯ ಕರೆನ್ಸಿಯಲ್ಲಿ ಪಾವತಿಸಲು ನಾವು ಒತ್ತಾಯ ಪಡಿಸ್ಬೋದು. ಯಾಕಂದರೆ ನಮ್ಮ ಲೋಕಲ್ ಕರೆನ್ಸಿ ಡೌನ್ ಆಗಿದೆ, ಅದಕ್ಕೇನು ಮಾಡೋದು, ಅವ್ರ ದೇಶದ ಕರೆನ್ಸಿಯಲ್ಲೇ ಪಾವತಿ ಮಾಡಿರಿ ಅಂತ ನಾವು ಅವ್ರಿಗೆ ಒತ್ತಾಯ ಮಾಡ್ಬೋದು. ಮತ್ತು ಎಲ್ಲ ಆಮದುಗಳನ್ನು ಸ್ಥಳೀಯ ಕರೆನ್ಸಿಯಲ್ಲಿ ಪಾವತಿ ಮಾಡ್ಬೋದು, ಪಾವತಿ ಮಾಡಬೇಕು ಅಂತ. ಇದು ನಮಗೇನೋ ಪ್ರೈಸಿಂಗ್ ಪಾಲಿಸಿ ಅಂದರೆ ನಾವೇನು ಕರಿತೀವಿ, ಬೆಲೆ ನೀತಿ. ಬೇಟಾ ಈಗ ಬೆಲೆ ನೀತಿ ಆಯಿತು. ಮುಂದಿನ ಇನ್ನೊಂದು ಆಂತರಿಕ ತಂತ್ರ ಏನಪ್ಪ ಅಂದರೆ ಗೌರ್ನಮೆಂಟ್ ಎಕ್ಸ್ಚೇಂಜ್ ರಿಸ್ಕ್ ಗ್ಯಾರಂಟಿ. ಅಂದರೆ ಸರ್ಕಾರ ವಿನಿಮಯ ಅಪಾಯದ ಏನು ಮಾಡೋಂಥದ್ದು, ಇದು ಅದು ಗ್ಯಾರಂಟಿ ಕೊಡೋಂಥದ್ದು. ಹೇಗಂದರೆ ಗೌರ್ನಮೆಂಟ್ ಏಜೆನ್ಸೀಸ್ ಇನ್ ಮೆನಿ ಕಂಟ್ರೀಸ್ ಪ್ರೊವೈಡ್ ಇನ್ಶೂರೆನ್ಸ್ ಅಗೇನೆಸ್ಟ್ ಎಕ್ಸ್ಪೋರ್ಟ್ ಕ್ರೆಡಿಟ್ ರಿಸ್ಕ್ ಆ್ಯಂಡ್ ಇಂಟ್ರಡ್ಯೂಸ್ ಸ್ಪೆಷಲ್ ಎಕ್ಸ್ಪೋರ್ಟ್ ಫೈನಾನ್ಸಿಂಗ್ ಸ್ಕೀಮ್ ಫಾರ್ ಎಕ್ಸ್ಪೋರ್ಟರ್ ಇನ್ ಆರ್ಡರ್ ಟು ಪ್ರಮೋಟ್ ಎಕ್ಸ್ಪೋರ್ಟ್. ಅಂದರೆ ಅನೇಕ ದೇಶಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸರ್ಕಾರಿ ಸಂಸ್ಥೆಗಳು ರಫ್ತು ಸಾಲದ ಅಪಾಯದ ವಿರುದ್ಧ ಅಲ್ವಾ, ಈಗೇನೋ ರಫ್ತು ಮಾಡ್ತಾ ಇದ್ದೀವಿ ಆದಾಗ ಅದರ ಸಾಲದ ಅಪಾಯ ಇರುತ್ತಲ್ಲ, ಅಪಾಯದ ವಿರುದ್ಧ ಏನು ಮಾಡುತ್ತೆ, ವಿಮೆಯನ್ನು ಒದಗಿಸಿಕೊಡ್ತದೆ. ಮತ್ತು ರಫ್ತು ಉತ್ತೇಜಿಸುವ ಸಲುವಾಗಿ ಅಲ್ವಾ, ಏನೋ ರಫ್ತನ್ನು ಪ್ರಮೋಟ್ ಮಾಡೋ ಸಲುವಾಗಿ ಏನು ಮಾಡ್ತಾರೆ, ರಫ್ತುದಾರರಿಗೆ ವಿಶೇಷ ರಫ್ತು ಹಣಕಾಸು ಯೋಜನೆಗಳನ್ನು ಅವರು ಪರಿಚಯ ಮಾಡಿರ್ತಾರೆ. ಯಾಕಂದರೆ ಒಂದು ಸಂಸ್ಥೆಯ ಆರ್ಥಿಕ ಸ್ಥಿತಿ ಯಾವಾಗ ಸುಧಾರಿಸುತ್ತೆ ಅಂತಂದರೆ ಆ ಒಂದು ದೇಶ ಅತಿ ಹೆಚ್ಚು ರಫ್ತನ್ನು ಮಾಡಬೇಕು, ಕಡಿಮೆ ಏನೋ ಆಮದನ್ನು ಮಾಡ್ಕೋಬೇಕು, ಅವಾಗಲೇ ಆ ದೇಶ ಸುಭಿಕ್ಷವಾಗಿದೆ ಅಂತೇಳಿ ಆಗೋದು. ಓಕೆ, ಒಂದು ಉದಾಹರಣೆ ಇದಕ್ಕೆ ನಮ್ಮ ದೇಶದ್ದೇ ಒಂದು ಉದಾಹರಣೆ ಮುಖಾಂತರ ನಿಮಗೆ ವ್ಯಾಖ್ಯಾನ ಮಾಡಿಬಿಡ್ತೀನಿ. ಏನಾಯ್ತಂದರೆ ಇದು 1992-93 ಸಾಲ ಬಜೆಟ್ ಪ್ರೊವೈಡೆಡ್ ಫಾರ್ ಪಾರ್ಷಿಯಲ್ ಕನ್ವರ್ಟಬಿಲಿಟಿ ಆಫ್ ಇಂಡಿಯನ್ ರುಪಿ ಇನ್ ಕರೆಂಟ್ ಅಕೌಂಟ್ಸ್ ಆ್ಯಂಡ್ ಇನ್ ಮಾರ್ಚ್ 1993 ದ ರುಪಿ ವಾಸ್ ಮೇಡ್ ಫುಲ್ಲಿ ಕನ್ವರ್ಟಬಲ್ ಇನ್ ಕರೆಂಟ್ ಅಕೌಂಟ್. ಅಂದರೆ 1990-92 ಬಜೆಟಲ್ಲಿ ಏನಾಯಿತು, ಚಾಲ್ತಿ ಖಾತೆಗಳಲ್ಲಿ ಭಾರತೀಯ ರೂಪಾಯಿಯನ್ನು ಭಾಗಶಃ ಪರಿವರ್ತಿಸಲು ಒದಗಿಸ್ತು. ಅಂದರೆ ಕರೆನ್ಸಿ ಕನ್ವರ್ಟಬಲ್ ಮಾಡಿರಿ ಅಂತ. ಮತ್ತು ಮಾರ್ಚ್ 1993 ಏನು ಮಾಡಿದ್ರು, ರೂಪಾಯಿಯನ್ನು ಚಾಲ್ತಿ ಖಾತೆಯಲ್ಲಿ ಸಂಪೂರ್ಣವಾಗಿ ಪರಿವರ್ತಿಸಿದ್ರು. ಏನಾಯಿತು, ಇದರಿಂದ ಏನಾಯ್ತು ಅಂದರೆ ಸಿನ್ಸ್ ದೆನ್ ದೇರ್ ಹ್ಯಾಸ್ ಬಿನ್ ಕಂಟಿನ್ಯೂಸ್ ಇನ್ಕ್ರೀಸ್ ಇನ್ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಅಲ್ವಾ. ನಾವು ನಮ್ಮ ರೂಪಾಯಿಯನ್ನು ಅಪಮೌಲ್ಯ ಅಂತ ಕರಿಬೋದು ಇದನ್ನು ನಾವು, ಅಂದರೆ ಕರೆನ್ಸಿ ಡಿವ್ಯಾಲ್ಯೂಯೇಟ್. ಇದರಿಂದ ಏನಾಯ್ತಂದರೆ ನಮ್ಮ ದೇಶಕ್ಕೆ ಕಂಟಿನ್ಯೂಸ್ ಇನ್ಕ್ರೀಸ್ ಇನ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂದರೆ ವಿದೇಶಿ ಬಂಡವಾಳ ಸಾಕಷ್ಟು ಹರಿದು ಬಂತು. ವಿದೇಶಿ ಬಂಡವಾಳ ನಮ್ಮ ದೇಶಕ್ಕೆ ಏನಾಯಿತು, ಸಾಕಷ್ಟು ಹರಿದು ಬಂದ್ಬಿಡ್ತು. ಓಕೆ, ಯಾಕಂದರೆ ಆ ಟೈಮಲ್ಲಿ ನಮ್ಮ ದೇಶದ ಒಂದು ಅರ್ಥವ್ಯವಸ್ಥೆ ತುಂಬಾ ಹಳಿತಪ್ಪಿ ಶೋಚನೀಯ ಸ್ಥಿತಿಗೆ ಹೋಗಿಬಿಟ್ಟಿತ್ತು. ಹಾಗಾಗಿ ಈ ಅಂಶ ಭಾಳ ಮುಖ್ಯ. ಹಾಗೇನೆ ಇಲ್ಲಿ ನೋಡ್ರಿ, ನೆಕ್ಸ್ಟು multinational corporations are entering the Indian market with their products, services either through subsidiaries or joint venture. ನಾವು ಯಾವಾಗ ಅದನ್ನು ಡಿವ್ಯಾಲ್ಯೂಷನ್ ಮಾಡಿಬಿಟ್ವಿ ಅಥವಾ ಅಪಮೌಲ್ಯ ಮಾಡಿದ್ವಿ ಅಥವಾ ಅದನ್ನು ನಮ್ಮ ಕರೆನ್ಸಿಯನ್ನು ಪರಿವರ್ತಿಸ್ಬಿಟ್ವಿ, ಅವಾಗ ಏನಾಯ್ತು ಅಂತಂದರೆ, ಒಂದು ಭಾರತದಲ್ಲಿ ವಿದೇಶಿ ಹೂಡಿಕೆಯಲ್ಲಿ ನಿರಂತರ ಏರಿಕೆ ಕಂಡು ಬಂತು. ಅದೇ ರೀತಿಯಾಗಿ ಬಹುರಾಷ್ಟ್ರೀಯ ಸಂಸ್ಥೆಗಳೇನು ಮಾಡ್ತು, ತಮ್ಮ ಉತ್ಪನ್ನಗಳು ಮತ್ತು ಸೇವೆಗಳೊಂದಿಗೆ ಅಂಗಸಂಸ್ಥೆಗಳು ಅಥವಾ ಜಾಯಿಂಟ್ ಸ್ಟಾಕ್ ಉದ್ಯಮದ ಮೂಲಕ ಭಾರತೀಯ ಮಾರುಕಟ್ಟೆನ ಪ್ರವೇಶ ಮಾಡಿಬಿಡ್ತು. ಅಲ್ಲಿವರೆಗೂ ಇಂಡಿಯಾದಲ್ಲಿ ಫಾರಿನ್ ಏನು ಸಂಸ್ಥೆಗಳು ಭಾರತದಲ್ಲಿ ಬರೋಕ್ಕೆ ಹಿಂದೇಟು ಆಗ್ತಾಯಿದ್ವು. ನಾವು ಯಾವಾಗ ಈ ಒಂದು ಸೂತ್ರವನ್ನು ಅಳವಡಿಸ್ಕೊಂಡ್ಬಿಟ್ವಿ, ಯಾವುದೋ ಕರೆಂಟ್ ರುಪಿನ ನಾವು ಫುಲ್ಲಿ ಕನ್ವರ್ಟಬಲ್ ಮಾಡಿಬಿಟ್ವಲ್ಲ ಇಲ್ಲಿ ಕರೆಂಟ್ ಅಕೌಂಟಲ್ಲಿ, ಅವಾಗೇನಾಯಿತು, ಒಂದು
ವಿದೇಶಿ ಹೂಡಿಕೆಯಲ್ಲಿ ನಿರಂತರ ಏರಿಕೆ ಕಂಡು ಬಂತು. ಎರಡನೇದೇನಾಯಿತು, MNCsಗಳು ಬಹುರಾಷ್ಟ್ರೀಯ ಕಂಪ್ನಿಗಳು ಏನು ಮಾಡ್ತು, ಅವು ನಮ್ಮ ಭಾರತದಲ್ಲಿ ಎಂಟ್ರಿ ಆಯಿತು. ಅವು ನೇರವಾಗಿ ಬಂದ್ರೂ ಅಷ್ಟೇ ಕೆಲವು ಸಂಸ್ಥೆಗಳ ಹತ್ರ ಬಂದರು, ಅದರ ಅಂಗ ಸಂಸ್ಥೆಗಳ ಮುಖಾಂತರ ಕೆಲವೊಂದು ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಜಂಟಿ ಉದ್ಯಮದ ಮೂಲಕ ಭಾರತೀಯ ಮಾರುಕಟ್ಟೆಯನ್ನು ಪ್ರವೇಶಿಸ್ಬಿಟ್ವು ಅಲ್ವಾ. ಆಮೇಲೆ ನೆಕ್ಸ್ಟ್ ಏನಾಯಿತು, ಇಂಡಿಯನ್ ಕಾರ್ಪೊರೇಟ್ ಹೌಸಸ್ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ಸ್ ವಿತ್ ಡಿಫ್ರೆಂಟ್ ಕಂಟ್ರೀಸ್ ಆ್ಯಂಡ್ ಇನ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಅಂದರೆ ಇದೇ ರೀತಿಯಾಗಿ ಬರೀ ವಿದೇಶದಷ್ಟೇ ಅಲ್ಲ, ಭಾರತೀಯ ಕಾರ್ಪೊರೇಟ್ ಸಂಸ್ಥೆಗಳು ಕೂಡ ಏನಾಯಿತು, ವಿವಿಧ ದೇಶಗಳೊಂದಿಗೆ ಗಡಿಯಾಚಿನ ವ್ಯವಹಾರಗಳಲ್ಲಿ ಮತ್ತು ವಿಭಿನ್ನ ಉತ್ಪನ್ನಗಳಲ್ಲಿ ತೊಡಗಿಸ್ಕೊಂಡ್ಬಿಡ್ತು ಅಂತ ಅಲ್ವಾ. ಹಾಗಾಗಿ ಇದರಿಂದ ನಮಗೇನರ್ಥ ಆಯಿತು, ನಾವು ಈ ಥರ ಕರೆನ್ಸಿನ ಕನ್ವರ್ಟ್ ಮಾಡೋ ಮುಖಾಂತರನೂ ಕೂಡ ನಾವು ವ್ಯಾಪಾರ ವಹಿವಾಟನ್ನು ಅಚ್ಚುಕಟ್ಟಾಗಿ ಮಾಡ್ಬೋದು ಅಂತ. ಕಡೆಯದಾಗಿ ಉಪಸಂಹಾರ, ಕನ್ಕ್ಲೂಷನ್ ಏನು ಹೇಳ್ಬೋದು, ಬೈ ಇನ್ಕಾರ್ಪೊರೇಟಿಂಗ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಲ್ವಾ. ಬೈ ಇನ್ಕಾರ್ಪೊರೇಟಿಂಗ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಸೊಲ್ಯೂಷನ್ಸ್ ಇಂಟು ಬ್ರಾಡರ್ ಬಿಸ್ನೆಸ್ ಸ್ಟ್ರಾಟಜಿ, ಇಟ್ ಕ್ಯಾನ್ ಹೆಲ್ಪ್ ಪ್ರೊಟೆಕ್ಟ್ ಪ್ರಾಫಿಟಬಿಲಿಟಿ ಬೈ ಮ್ಯಾನೇಜಿಂಗ್ ಎಕ್ಸ್ಪೋಜರ್ ಟು ಎಕ್ಸ್ಚೇಂಜ್ ರೇಟ್ಸ್. ಅಂದರೆ ವಿದೇಶಿ ವಿನಿಮಯ ಅಪಾಯ ಪರಿಹಾರಗಳನ್ನು ವಿಶಾಲ ವ್ಯಾಪಾರ ತಂತ್ರಕ್ಕೆ ಸೇರಿಸುವ ಮೂಲಕ ಅಲ್ವಾ. ವಿದೇಶಿ ವಿನಿಮಯ ಅಪಾಯ ಪರಿಹಾರಗಳನ್ನು ವಿಶಾಲ ವ್ಯಾಪಾರ ತಂತ್ರಕ್ಕೆ ಸೇರಿಸುವ ಮೂಲಕ ಏನು ಮಾಡಿದ್ವಿ, ವಿನಿಮಯ ದರಗಳಿಗೆ ಒಡ್ಡಿಕೊಳ್ಳೋದನ್ನು ನಿರ್ವಹಿಸುವ ಮೂಲಕ ಲಾಭದಾಯಕತೆಯನ್ನು ರಕ್ಷಿಸಲು ಇದು ಸಹಾಯ ಮಾಡುತ್ತೆ ಅಂತ ಅಲ್ವಾ. ಸ್ನೇಹಿತರೆ, ಇದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಒಂದು ಅವಧಿಯಲ್ಲಿ ಮತ್ತೊಂದು ಹೊಸ ವಿಚಾರವನ್ನು ನಾನು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.